ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪಯ್ಯ ಮಾವಯ್ಯ, ಕಡ್ಡಿ ಕಡ್ಡಿ ಕಾಲು ಕೈ ಕಡ್ಡಿ ಮೆತ್ತಿಗೆ ಮೆತ್ತಿಗೆ. ಹಂಗನ್ನ ನಿನ್ ಗಂಡ ಒಳಗ್ ಖುಷಿ ಮಾಡ್ಕೊಂಡು ಆಚೆ ಪಾಪ ನಂಗೆ ನಡ್ಕೋಬೇಡ. ಅಯ್ಯ ನಿಂದೊಳ್ಳೆ ಕತೆ ಕಡೆ. ಅವತ್ತು ನಿನ್ ಗಂಡ ನಂಬಿಕೆ ಮುರಿಯೋ ಕೆಲಸ ಮಾಡಿದಾಗ್ಲೂ ನನ್ನ ಮ್ಯಾಕೆ ಅನುಮಾನ ಪಟ್ಟೆ. ಈಗಲೂ ಹಿಂಗೆ ಮಾತಾಡ್ತಿದ್ಯಾ? ನೀನೇನಾರ ಸತ್ಯ ಹರಿಶ್ಚಂದ್ರ ಕಾಯ್ತಿದ್ನಲ್ಲ ಜಾಗ, ಅಲ್ಲಿಗೆ ಹೋಗಿದ್ದೀನಿ. ಅವ್ವಾ ಇದ್ಯಾಕೆ ಹಿಂಗೆ ನೋಡಿಯಾ? ಏನಾಯ್ತು ಕಾಲಿ ಹುಡುಗೆ? ಒಳ್ಳೆ ದೆವ್ವ ಮೆಟ್ಕೊಂಡಂಗೆ ಆಡ್ತಾವಳೆ. ಮಾವ ಆಗ್ತಿರೋ ದಾಳಕ್ಕೆ ಅಕ್ಕನ ಕಾಯಿಗಳೆಲ್ಲ ಕುಂತ್ಕೊಂಡು ಮೂಲೆ ಸೇರ್ಕೋತಾವೆ. ಅದಕ್ಕೆ ಓಸಿ ಟೆನ್ಷನ್ ಆಗವಳೆ. ಯೂಟವಾದನ್ನೆಲ್ಲ ಯಾಕಲ ಹೇಳ್ದೆ? ತೋಳ್ ಕಚ್ಚಿದ್ರು ಮುತ್ತಿಕ್ಕಿದ್ರು ಮೈಗೆರೋದು ವಿಸನಯ, ತರೋದು ಸಾವನೆ. ಅಯ್ಯೋ ಶಿವನೇ, ಏನೇ ಆಗದೆ ನಿನಗೆ? ನೀನ್ಯಾಕೆ ನನ್ನ ಮ್ಯಾಕೆ ಎಗರಾಡ್ತಿದ್ಯಾ? ಅಂಥದ್ದೇನೇ ಅಂದೆ ನಾನು? ನೀನು ನನ್ನ ಗಂಡ ಇಬ್ರು ಒಂದೇ ಪಾರ್ಟಿ. ನನ್ ಪುಟ್ಟಕ್ಕನ್ ಸಾಯಿಸ್ಬೇಕು ಅನ್ಕೊಂಡಾಗ ಸಂಕಟ ಪಟ್ಟಿದ್ದು ನೀನು ಅವನೇಯ. ಸಾವನ್ ಮನೆನಾಗೆ ಒಂದ್ ಮಾತು ಆಡ್ದೆ ನನ್ನ ಸಿಕ್ಸಕ್ಕೆ ಪ್ಲಾನ್ ಮಾಡ್ದಂಗೆ ಅಳ್ತ ಬಿದ್ದಿದ್ದೆ. ಒಂದ್ ಮಾತಾಡ್ದ ಆಡ್ದ ನೀನು? ಅಯ್ಯೋ ರಾಜಿ, ನಂಗೆ ಪುಟ್ಟಕ್ಕನ ಮ್ಯಾಕೆ ಅಭಿಮಾನ ಅದೇ ದಿಟ್ಟ. ಹಂಗಂತ ನಿನ್ ಮಾತನಾಗೋತಾರ ತೊಳ್ಳೆ ಹಾಕಿದ್ದೀನಿ ಹೇಳು. ಈ ಮಾತು ನಿನ್ ಬಾಯಲ್ಲಿ ಬರ್ಬೇಕಾದ್ದೆ ಬಿಡು. ನೀನು ಪುಟ್ಟಕ್ಕನ ಕಡೆನೇ ಅಲ್ವಾ? ಲೇ ರಾಜಿ, ದಿಟ ಹೇಳೆ. ನಾ ಏಟ್ಕಿತ ಹೇಳ್ದೆ, ನೀನು ಬೇರೆ ಏನಾದರೂ ಪ್ಲಾನ್ ಮಾಡು, ಪುಟ್ಟಕ್ಕನ ಬೀದಿ ತಕೊಂಬ, ಅವಳಿಗೆ ಅವಮಾನ ಮಾಡು, ಅವಳಿಗೆ ಬರ್ಬಾದ್ ಮಾಡು, ನೀನು ಸೇಡ ತೀರ್ಸ್ಕೊ ಅಂತ. ನಮ್ಮ ಮಾತು ಕೇಳೋ ಪರಿಸ್ಥಿತಿ ನೀನೆಲ್ಲವ ಇದ್ದೆ? ಅಕ್ಕೋ ನಂಜಾವ ಹೇಳ್ತಿರೋದು ದಿಟಾನೆಯ. ಕೇಳಿಸ್ಕೊ, ನೀನು ತಮ್ಮಿ ಹೇಳ್ತಿರೋದನ್ನ ಇನ್ನೊಂದ್ಸರಿ ಸರಿಯಾಗಿ ಕೇಳಿಸ್ಕೊ. ನಾವು ಏಟೆ ಬ್ಯಾಡ ಬ್ಯಾಡ ಅಂದ್ರು ನೀನೇಯ ಆ ಈರ್ಭದ್ರ ಮತ್ತೆ ಆ ಲಾಯರ್ ಸಪೋರ್ಟ್ ತಗೊಂಡು ಪುಟ್ಟಕ್ಕನ್ನ ನಾನು ಸಾಯಿಸ್ತೀನಿ ಅಂತ ಹೊಂಟಿದ್ದು. ಈಟತ್ತು ಆಗಯ್ಯ ನನ್ನ ಕಳ್ ಚೂರ್ ಕನ್ಸಿದ್ದಾಯ್ತು. ಈಗ ನಾನು ಮಾಡಿ ತೆಪ್ಪೆ ಅಂತ ಹೇಳೋದಕ್ಕೆ ನೀನ್ ಬಂದ? ಅವ್ವ ಇದ್ಯಾಕೆ ಮಾತತ್ರ ಮೈ ಮೇಲೆ ಬತ್ತೀಯ? ಸಾಯ್ತೀನಿ ಅಂತ ಹೋಗಿದ್ಯಲ್ಲ, ಏನಾಯ್ತೋ ಏನೋ ಕೇಳ್ಕೊಂಡು ಹೋಗುಮ ಅಂತ ಬಂದೆ. ಒಂದ್ ವೇಳೆ ಗೋಪಾಲ ಏನಾರ ನೀನ್ ಸಾಯ್ಲಿ ಅಂತ ಬಿಟ್ಬಿಟ್ಟಿದ್ರೆ ಇಟ್ಟೊಳಗೆ ನೀನ್ ನೀರೊಳಗಡೆನೆ ಸೆಲೆ ತೊಳ್ತಿದ್ದೆ. ಬದುಕಿದ್ಯಲ್ಲ ಬಿಡು, ಬದುಕಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಅವಯ್ಯನ್ ಬುದ್ಧಿ ಕಲ್ಸಕ್ಕೆ ಯಾವ ಮಟ್ಟಕ್ಕಾದ್ರೂ ಹೋಗ್ತೀನಿ. ಮತ್ತೆ ಇನ್ನೇನ್ ಚಿಂತೆ ನಿಂಗೆ? ಬಂಗಾರಮ್ಮ ಪುಟ್ಟಕ್ಕ ಅದನ್ನ ಆಮೇಲೆ ಯೋಚನೆ ಮಾಡುವಂತೆ ಮೊದಲು ನಿನ್ ಗಂಡನ ನಿನ್ನ ಅಡಿಗೆ ಕರ್ಕೊಂಬರೋದು, ಅದ್ರ ಬಗ್ಗೆ ಯೋಚನೆ ಮಾಡು. ಪುಟ್ಟಕ್ಕನ್ ದಾರಿ ಕೆಡ್ಸಿದ್ರೆ ಇವನು ತಾನಾಗೆ ದಾರಿಗೆ ಬರ್ತಾನೆ. ದಿಟ್ವೆ ಪುಟ್ಟಕ್ಕ ಗೋಪಾಲನ್ ಹೆಂಡ್ತಿ. ಪುಟ್ಟಕ್ಕನ ಜೀವ ಹೋಯ್ತದೆ ಅಂತಂದ್ರೆ ಗೋಪಾಲನು ನೋವಾಗಕ್ಕಿಲ್ವೇ? ಏಟೆ ಆಗ್ಲಿ ನಿನ್ನ ಗಂಡನಿಗೆ ಪುಟ್ಟಕ್ಕ ಮೊದಲನೇ ಹೆಂಡ್ತಿ ಕಣೆ. ಅದಕ್ಕೆ ಅವ್ಳು ಕುದ್ಕೆ ಎಸ್ಬೇಕು ಅನ್ಸದು. ಪುಟ್ಟಕ್ಕ ಇರೋ ಗಂಟ ನಾನ್ ಮೊದ್ಲು ಬರಕ್ ಆಗಕ್ಕಿಲ್ಲ. ಅದಕ್ಕೆ ಅವಳನ್ನ ಅವ್ವ ಸಮಾಧಾನ ಪಡೆ, ಟೈಮ್ ಕೊಡು. ಟೈಮ್ ಐತೆ ಅಂತ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ದೆ ಹೋದ್ರೆ ಪರೀಕ್ಷೆನಾಗೆ 0 ಬರ್ಬೇಕಾಯ್ತದೆ. ಈಗೇನು 0 ಪಕ್ಕದ 100 ಹಾಕೊಂಡಿದ್ಯಾ? ಈಗ್ಲೂ 0ನೇಯ. ಟೈಮ್ ಕೊಡವ ತಾಯಿ. ಅಕ್ಕೋ ನಂಜಾವ ಹೇಳ್ತಿರೋದು ನಿನ್ ಒಳ್ಳೇದಕ್ಕೆ. ನನ್ಗೆ ಯಾರು ಬುದ್ಧಿ ಹೇಳೋದು ಬೇಕಾಗಿಲ್ಲ. ನನಗೆ ಬುದ್ಧಿ ಸಾನೆ ಐತೆ. ನೀನ್ ನನ್ನ ಜೊತೆಗೆ ಇರ್ತೀಯೋ ಇಲ್ವೋ ಅದನ್ನ ಹೇಳು. ನೋಡಿ, ನೀ ಏನೇ ಅವನು
ನಾ ಅವತ್ತಿ ಹೇಳಿವ್ನಿ ನಿನ್ನ ಜೊತೆಯಾಗಿ ನಾನು ಇರ್ತೀನಿ ಅಂತ. ನೀನು ಏನೇ ಮಾಡಿದ್ರು ನಿನ್ನ ಬಲಗೈಗೆ ನಾನು ಇರ್ತೀನಿ. ಇಷ್ಟಾದರೂ ಕೊಬ್ಬಳಿಲಿಲ್ವ ನಿಂಗೆ? ಸಮಯ ಬರಲಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಿನಗೆ. ನೋಡವಿ, ಸಂಸಾರದಾಗೆ ಇಂಥ ಸಂಶಯದ ಹುಳುಗಳು ಒಂದು ಕಿತ ತಲೆ ಒಳಗೆ ಸೇರ್ಕೊಂಬಿಡ್ತು ಅಂತಂದರೆ ಅದು ಮನಸ್ಸನ್ನ ಸಂಬಂಧಗಳನ್ನ ಎಲ್ಲನೂ ಕೊರೆದು 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 ಯಾವತ್ತೂ ಸರಿ ಆಗಕ್ಕಾಗ್ಲಾರ್ದಂಗೆ ಮಾಡಿಬಿಡ್ತದೆ. ನಾನು ಬೇಕಂತ ಸಂಶಯ ಪಡ್ತಿಲ್ಲ ಕಣವ್ವ. ನಾನು ನನ್ನ ಕಣ್ಣಾರೆ ನೋಡಿದ್ದ ನಿಂತವ್ ಹೇಳ್ತೀವ್ನಿ. ಕಣ್ಣಾರೆ ಕಂಡಿದ್ದೆಲ್ಲ ದಿಟವೇ ಆಗಿರಬೇಕು ಅಂತೀವನಿಲ್ಲವಿ. ಅವ್ವ, ಈ ದಿವಸ ನಾನು ಇಂಥವ್ ಯೋನು ಹೇಳ್ದೆ ಇದ್ದವಳು. ಈಗ ಹೇಳ್ತೀನಿ ಅಂದರೆ ನೀನೇ ಅರ್ಥ ಮಾಡ್ಕೊಳವ್ವ. ಈ ಅನುಮಾನ ಅನ್ನೋದು ಎಷ್ಟು ವರ್ಷದಿಂದ ಸಂಸಾರ ಮಾಡ್ತಾರೆ, ಇದೇನು ಹೊಸ ಸಂಸಾರವೋ ಏನು ಹಳೆ ಸಂಸಾರವೋ ಅಂತ ಹೇಳಿ ಕೇಳಿ ಬರೋಕ್ಕಿಲ್ಲ ಕಣವ. ಇದೊಂಥರ ಮುದ್ದಿಲ್ದೇ ಇರೋ ರೋಗ ಇದ್ದಂಗೆ. ನಾವು ಸತ್ತಾಗಲೇ ಅದು ನಮ್ಮನ್ನು ಬಿಟ್ಟು ಹೋಗೋದು. ಆದರೆ ಇಂಥ ಇಸ್ಸಿಗಳನ್ನೆಲ್ಲ ಇಬ್ಬರು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೋದು ಅಂತ ಯಾರಿಗೂ ಗೊತ್ತೇ ಆಗಕ್ಕಿಲ್ಲ. ಹೋಲಿ ಬಿಡು. ಈಗ ನೀನು ನಂತವು ಹೇಳ್ದಂಗೆ ಈ ಇಸ್ಯನ ಅಳಿಯಂದ್ರ ತಾವು ಹೇಳಿದ್ಯಾ? ನಾನು ಹೆಂಗವ್ವ ಹೇಳಲಿ? ಹೆಂಗೆ ಹೇಳೋದು ಅಂತಂದರೆ, ನನ್ನ ಮನಸ್ಸಿನಾಗೆ ಇಂತಿಂಥದ್ದು ಐತೆ, ನೀವು ನಡ್ಕೊಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಸಿನಾಗಿರೋದನ್ನ ಅವರು ಹೇಳ್ತಾರೆ. ಅವ್ರ ಮನ್ಸಿನಾಗೆ ನಾನು ಇಲ್ಲ ಅನ್ನೋದು ಏನಾದರೂ ಹೇಳ್ಬಿಟ್ರೆ ನಾನು ಯೋನವ ಮಾಡಲಿ? ಅಯ್ಯೋ ನಾವು ಹಿಂಗೆ ಮಾತಾಡ್ತೀಯ. ಅಳಿಯಂದ್ರ ಬಗ್ಗೆ ನಿನ್ಗೆ ಗೊತ್ತಿಲ್ಲನವ? ಹಾಂ, ಯೋಟು ಪಿರುತಿ ಮಾಡಿ ನಿನ್ನ ಮದುವೆ ಮಾಡ್ಕೊಂಡವ್ರೆ. ಅವ್ರು ಹಂಗೆಲ್ಲ ಮಾತಾಡ್ತಾರ? ಬಿಡು, ಇದೆಲ್ಲ ನಿನ್ನ ಭ್ರಮೆ ಅಟೆಯ. ಇಲ್ಲವ್ವ, ಅತ್ತೆಮ್ಮ ಹೇಳಿದ್ರು ನೀನು ಹಳ್ಳಿಗೆ ಹೋಗು, ಅದಕ್ಕೆ ಅವರು ಬ್ಯಾರೆ ಅವ್ರನ್ನ. ಸಹನಾ, ಹಂಗೆಲ್ಲ ಅನ್ನಬಾರ್ದು ಕಣ್ಣವಿ. ತೆಪ್ಪು, ನೀನು ಮಾತಾಡ್ತಿರೋದೇ ತೆಪ್ಪು ಅಲ್ಲ ಕಣವಿ. ಒಂದು ಗಂಡು ಹೆಣ್ಣು ಜೊತೆಯಾಗಿರ್ತಾರೆ ಅಂದ ಮಾತ್ರಕ್ಕೆ ಅದು ತೆಪ್ಪು ಸಂಬಂಧ ಅಂತ ನಾವು ಯಾಕೆ ಅನ್ಕೋಬೇಕು? ಇಲ್ಲ ಕಣವ್ವ, ಅವ್ರಂಗೆ ನಡ್ಕೊಳ್ಳೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿವ್ನಿ. ಆ ಮೇಡಮ್ನ ಕೇಳ್ದೆ ಮನೆ ಕರ್ಕೊಂಬರ್ತಾರೆ. ಕೇಳಿದ್ರೆ ನಿನ್ನ ನೋಡಕ್ ಬಂದೆ ಅಂತಾರೆ. ಆಮ್ಯಾಕೆ ಬೇಕಾದಾಗೆಲ್ಲ ಆ ಮೇಡಮ್ ಜೊತೆ ಮಾತಾಡ್ತಾರೆ. ಆ ಮೇಡಮ್ ಫೋನ್ ಬಂದ್ರೆ ನನಗೂ ಒಂದು ಮಾತು ಹೇಳ್ದಂಗೆ ಹೋಯ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.